हेलो एवरीबॉडी, मैं आपकी चेतना। आज मैं धारवाड़ जा रही हूँ। मेरे फ्रेंड यहाँ पे गुरुकुल नगर में है, शारदा पवार करके। उसकी बेटी का रंग प्रवेश है धारवाड़ में, अनुश्री का। तो देखने के लिए हम धारवाड़ जा रहे हैं, केसीडी। मैं आप सबको लेकर जाती हूँ वहाँ पे। ओके, हम यहाँ पे केसीडी पहुँच गए हैं। यहीं पे उसका रंग प्रवेश है प्रोग्राम। तो अंदर चलते हैं हम अब। ये मेरे फ्रेंड्स हैं सब, राजेश्वरी, विभा, रेखा, उसकी बेटी, सब हाय बोलो। अंदर जा रहे हैं, देखेंगे क्या होगा। इसी का, ये अनुश्री का ये पोर्ट्रेट है, इसी का फंक्शन है आज। अंदर चलते हैं, क्या क्या हो रहा है देखेंगे। सृजना डॉक्टर अन्नाजीराव शिरूर रंग मंदिर, कर्नाटक कॉलेज, धारवाड़। हाय आरवी। हम अंदर जाएंगे अब, देखेंगे क्या होगा। ग्रीन साड़ी में भरतनाट्यम का ड्रेस पहनी है ना, यही अनुश्री है। उसका ही रंग प्रवेश है आज। यहाँ पे किसका फोटो है ये? अनाजी राव शिरूर, उनके फोटो है लगा है यहाँ पे। अंदर जाएंगे, थिएटर है अंदर।
ಅಭಿವೃದ್ಧಿಪಡಿಸುವಂತಹ ಆಸನಗಳ ಮೇಲೆ ಆಸಕ್ತರಾಗೋದ್ರ ಮುಖಾಂತರ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಕಳಕಳಿ ವಿನಂತಿಯನ್ನ ಮಾಡ್ಕೋತಾ ಇದ್ದೀವಿ. ಇನ್ನೇ ಕೆಲವೇ ಕ್ಷಣಗಳಲ್ಲಿ ಇವತ್ತಿನ ರಂಗ ಪ್ರವೇಶ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಹೊರಗಡೆ ಇರುವಂತವರಿಗೆ ಎಲ್ಲರೂ ಕೂಡ ತಾವು ಸಂದೇಶವನ್ನ ಮೆಸೇಜ್ ಮಾಡೋದ್ರ ಮುಖಾಂತರ ಆದಷ್ಟು ಬೇಗ ಒಳಗಡೆ ಬಂದು ಅವೆಲ್ಲರೂ ಕೂಡ ಆಸಕ್ತರಾಗೋದ್ರ ಮುಖಾಂತರ ಇವತ್ತಿನ ಈ ಒಂದು ಅತ್ಯದ್ಭುತವಾದಂತಹ ಒಂದು ಅಭೂತಪೂರ್ವವಾದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡ್ಕೋತಾ ಇದ್ದೀವಿ. ಶಾಂತಲಾ ನೃತ್ಯಾಲಯ ಧಾರವಾಡ ವತಿಯಿಂದ ನಡೀತಾ ಇರುವಂತಹ ಅನುಶ್ರೀ ಶಿರಾಣಿಯವರ ಭರತನಾಟ್ಯಂ ರಂಗ ಪ್ರವೇಶ ಕಾರ್ಯಕ್ರಮವನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಬಂದರೆ ಎಲ್ರಿಗೂ ಕೂಡ ಶಿರಾಣಿ ಕುಟುಂಬದವರ ಪರವಾಗಿ ಅದೇ ರೀತಿ ಶಾರದಾ ನೃತ್ಯಾಲಯದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಏನೇನು ಕೆಲವು ಕ್ಷಣಗಳಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ರೆಡಿ ಇದ್ದೀರಾ ಎಲ್ಲರೂ? ಯಾಕೋ ಯಾರು ಧ್ವನಿನ ಕೇಳಿಸ್ತಾ ಇಲ್ಲ. ರೆಡಿ? ಎಸ್. ತಮಗೆಲ್ಲರಿಗೂ ಕೂಡ ತಿಳಿರೋ ಹಾಗೆ ನಮ್ಮ ಶಾಂತಾ ನೃತ್ಯಾಲಯ ಧಾರವಾಡ ವತಿಯಿಂದ ನಡೀತಿರುವಂತಹ ಭರತನಾಟ್ಯಂ ರಂಗ ಪ್ರವೇಶ ಈ ಒಂದು ಕಾರ್ಯಕ್ರಮ ಅನುಶ್ರೀ ಶಿರಾಣಿಯವರ ಈ ಒಂದು ರಂಗ ಪ್ರವೇಶ ಕಾರ್ಯಕ್ರಮವನ್ನ ಇದೀಗ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಕಲೆ ಹಾಗೂ ಕಲಾವಿದರಿಗೆ ಸಲ್ಲಬೇಕಾಗಿದ್ದು ಅವ್ರಿಗೆ ಸಿಗ್ಬೇಕಾದಂತಹ ರೆಮ್ಯುನರೇಷನ್ ಅಲ್ಲ, ನಿಮ್ಮ ಪ್ರೀತಿಪೂರ್ವವಾದ ಚಪ್ಪಾಳೆ ಅಂತ ಹೇಳಿ ಇಷ್ಟಪಡ್ತೀನಿ. ಸೊ ಎಲ್ಲರ ಪ್ರೀತಿಪೂರ್ವವಾದ ಚಪ್ಪಾಳೆಗಳ ಮುಖಾಂತರ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಕೂಡ ಹೃತ್ಪೂರ್ವವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಸೊ ತಮಗೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಈ ಒಂದು ಭರತನಾಟ್ಯಂ ಅನ್ನುವಂತಹ ಒಂದು ಅತ್ಯದ್ಭುತವಾದಂತಹ ಕಲಾ ಪ್ರಕಾರದ ಬಗ್ಗೆ ಸಾಕಷ್ಟು ಜನ ಪ್ರೋತ್ಸಾಹಕ್ಕಿಂತ ಜಾಸ್ತಿ ತಾತ್ಸಾರವನ್ನೇ ನಾವು ಎದುರಿಸುವಂತಹ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ರಂಗ ಪ್ರವೇಶದ ಮುಖಾಂತರ ಅವರಿಗೆ ಹೊಸ ಭಾಷೆಯನ್ನ ಹಾಡಕ್ಕೆ ಅಂತ ಹೇಳಿ ಅತ್ಯದ್ಭುತವಾದಂತಹ ವೇದಿಕೆಯನ್ನ ಕಲ್ಪಿಸಿಕೊಡ್ತಾ ಇರುವಂತಹ ಶಾಂತಾ ನೃತ್ಯಾಲಯ ಹಾಗೂ ಎಲ್ಲಾ ಗುರುಗಳಿಗೆ ಸತಿ ಜೋರಾದ ಚಪ್ಪಾಳೆಗಳ ಮುಖಾಂತರ ನಾವು ಕೂಡ ಅಭಿನಂದನೆಗಳನ್ನು ಸಲ್ಲಿಸೋಣ. ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳನ್ನು ಕೂಡ ಎಲ್ಲ ನಮ್ಮ ಮುಖ್ಯ ಅತಿಥಿಗಳು ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆಗೆ ಬರಮಾಡ್ಬೇಕಿಂತ ಮುಂಚೆ ರಂಗ ಪ್ರವೇಶ ಅನ್ನುವಂತಹ ಒಂದು ವರ್ಡ್ ಅನ್ನ ನಾವು ಕೇಳಿದ್ವಿ, ಶಬ್ದವನ್ನ ಕೇಳಿದ ತಕ್ಷಣ ಈ ವರ್ಡ್ ಅನ್ನ ಹಿಂದ್ಗಡೆ ಆರಂಗೇಟ್ರಂ ಅಂತ ಕೂಡ ಕರೀತಿದ್ರು. ಸೊ ಆರಂಗಂ ಅಂತಂದ್ರೆ ವೇದಿಕೆ ಅಂತ ಹೇಳಿ, ಏಟ್ರಂ ಅಂದ್ರೆ ಏರೋದು ಅಂತ ಹೇಳಿ. ವೇದಿಕೆಯನ್ನ ಏರಿ ಮೊದಲನೇ ಬಾರಿಗೆ ಆ ಒಂದು ವಿದ್ಯಾರ್ಥಿನಿ ತಾನು 5 ವರ್ಷಗಳ ಕಾಲ ನಡೆದಂತ ಒಂದು ತಪಸ್ಸನ್ನ ಈ ಒಂದು ಪ್ರಾಕ್ಟೀಸ್ ಅನ್ನ ಮುಗಿಸ್ಕೊಂಡು ವೇದಿಕೆಯನ್ನ ಏರಿ ಎಲ್ಲ ಗುರುಗಳ ಸಮ್ಮುಖದಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮದ ಮುಖಾಂತರ ವೇದಿಕೆ ಕಾರ್ಯಕ್ರಮವನ್ನ ನೆರವೇರಿಸಿಕೊಳ್ಳಕ್ಕೆ ಗುರುಗಳ ಒಂದು ಅವರ ಸಮ್ಮತಿಯನ್ನ ಪಡ್ಕೊಳ್ಳುವಂತ ಕಾರ್ಯಕ್ರಮಕ್ಕೆ ರಂಗ ಪ್ರವೇಶ ಅನ್ನುವಂತ ಒಂದು ಹೆಸರನ್ನ ಇಟ್ಟು ಇವತ್ತಿನ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಎಲ್ಲ ಗುರುಗಳನ್ನ ಮನದಲ್ಲಿ ಸ್ಮರಿಸುತ್ತಾ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳಿ ನನ್ನ ಎದುರುಗಡೆ ಇರುವ ಎಲ್ಲ ಗುರುಗಳ ಪಾದಾರವಿಂದಗಳಿಗೆ ಹಿರಿಯ ಪಾದಾರವಿಂದಗಳಿಗೆ ನನ್ನ ನಮನಗಳನ್ನ ಸಲ್ಲಿಸ್ತಾ ತಮ್ಗೆಲ್ಲರಿಗೂ ಕೂಡ ಇದೀಗ ಹೃತ್ಪೂರ್ವವಾದಂತಹ ಸ್ವಾಗತನ ಕೋರ್ತಾ ಇದ್ದೀವಿ. ಅನುಶ್ರೀ ಶಿರಾಣಿಯ ರಂಗ ಪ್ರವೇಶ ಕಾರ್ಯಕ್ರಮವನ್ನು ಶುರು ಮಾಡೋಣ. ರೆಡಿಯಾಗಿದ್ರು? ಎಸ್. ಇವತ್ತಿನ ಈ ಒಂದು ಕಾರ್ಯಕ್ರಮನ ಬಹಳ ಭಕ್ತಿಪೂರ್ವಕವಾಗಿ ಮಂಗಳಕರವಾಗಿ ನಮ್ಮ ನಟರಾಜನಿಗೆ ಪುಷ್ಪಾರ್ಚನೆಯನ್ನ ಮಾಡೋದ್ರ ಮುಖಾಂತರ ಪೂಜೆ ನೆರವೇರಿಸಿಕೊಳ್ಳುವ ಮುಖಾಂತರ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತ ಕೇಳ್ಬೋದಾಗಿ ಮೊದಲನೇದಾಗಿ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸುವಂತ ವಿದುಷಿ ಶ್ರೀಮತಿ ರೋಹಿಣಿ ಇಮಾರತಿ ಮೇಡಮ್ ಅವರನ್ನ ವೇದಿಕೆ ಮೇಲೆ ಮಾಡಿಕೊಳ್ಳೋಣ. ತಮ್ಮೆಲ್ಲರ ಪ್ರೀತಿಪೂರ್ವಕವಾದಂತಹ ಚಪ್ಪಾಳೆಯ ಮುಖಾಂತರ ನೃತ್ಯ ಗುರು ಶ್ರೀ ಗಣೇಶ ನೃತ್ಯ ಶಾಲೆ ಧಾರವಾಡದಿಂದ ಆಗಮಿಸಿರುವಂತ ವಿದುಷಿ ಶ್ರೀಮತಿ ರೋಹಿಣಿ ಇಮಾರತಿ ಮೇಡಮ್ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಸೊ ಅದೇ ರೀತಿ ಮುಖ್ಯ ಅತಿಥಿಗಾಗಿ ಆಗಮಿಸಿರುವಂತಹ ಡಾಕ್ಟರ್ ವಿದುಷಿ ಸಹನಾ ಪ್ರದೀಪ್ ಭಟ್ ಮೇಡಮ್ ಅವರನ್ನು ಕೂಡ ವೇದಿಕೆ ಬರಮಾಡಿಕೊಳ್ಳೋಣ. ಗುರು ನಾಟ್ಯಚರಿ ನೃತ್ಯ ಕಲಾ ಕೇಂದ್ರ ಸಿಸಿ ಹುಬ್ಬಳ್ಳಿಯಿಂದ ಆಗಮಿಸಿರುವಂತಹ ಡಾಕ್ಟರ್ ವಿದುಷಿ
ಸನಾ ಭಟ್ ಮೇಡಮ್ ಅವರು ತಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೆಗಳ ಮುಖಾಂತರ ವೇದಿಕೆಗೆ ಬರಮಾಡಿಕೊಳ್ಳೋಣ. ಸದರಿ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿರುವಂತಹ ಡಾಕ್ಟರ್ ವಿಜಯಶ್ರೀ ಕಲಬುರ್ಗಿ ಮೇಡಮ್ ಅವರು, ರೋಟರಿ ಇಂಗ್ಲಿಷ್ ಕನ್ನಡ ಮೀಡಿಯಂ ಸ್ಕೂಲ್ ನಗರನ ಪ್ರಿನ್ಸಿಪಲ್ ಆಗಿರುವಂತಹ ಡಾಕ್ಟರ್ ವಿಜಯಶ್ರೀ ಕಲಬುರ್ಗಿ ಮೇಡಮ್ ಅವರು ಕೂಡ ವೇದಿಕೆಗೆ ಬರಮಾಡೋಣ. ಅವರು ಕೂಡ ಬಂದ ತಕ್ಷಣ ವೇದಿಕೆಗೆ ಬರಮಾಡಿಕೊಳ್ಳೋಣ. ಯಾಕಂತಂದ್ರೆ ಅನುಶ್ರೀ ಅವರು ಒಂದು ಶಿಕ್ಷಣವನ್ನ ರೋಟರಿ ಸ್ಕೂಲ್ ನವನಗರದಿಂದ ಮುಗಿಸ್ಕೊಟ್ಟು ಬಂದಿದ್ದಾರೆ. ಆ ಒಂದು ಗುರುಗಳನ್ನು ಕೂಡ ನೆನೆಸುವಂತಹ ಅತ್ಯದ್ಭುತವಾದಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಜೋರಾದ ಚಪ್ಪಾಳೆ ಬರಲೇಬೇಕು. ಅದೇ ರೀತಿ ಇನ್ನೋರ್ವ ಗುರುಗಳಾಗಿರುವಂತಹ ಡಾಕ್ಟರ್ ಎಸ್ ಶಿರಾಜ್ ಶೆಟ್ಟಿ ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ಳೋಣ. ಕೆಯುಡಿ ಕಾಲೇಜಿನ ಕಾಮರ್ಸ್ ಡಿಪಾರ್ಟ್ಮೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಎಸ್ ಶಿರಾಜ್ ಶೆಟ್ಟಿ ಸರ್ ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ಳೋಣ. ಅದೇ ರೀತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿರುವಂತಹ ಧಾರವಾಡದ ಶ್ರೀ ಕುಮಾರ್ ಬೆಕ್ಕೇರಿ ಸರ್ ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ಳೋಣ. ಕುಮಾರ್ ಬೆಕ್ಕೇರಿ ಸರ್ ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ಳೋಣ. ಅದೇ ರೀತಿ ಕುಮಾರೇಶ್ವರ ಕಲ್ಚರಲ್ ಸೊಸೈಟಿ ಧಾರವಾಡದ ಫೌಂಡರ್ ಆಗಿರುವಂತಹ ಶ್ರೀ ಪ್ರಕಾಶ್ ಬಾಳೆಕಾಯಿ ಅವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಪ್ರಕಾಶ್ ಬಾಳೆಕಾಯಿ ಸರ್ ಅವರು. ಅದೇ ರೀತಿ ಶಾಂತರ ಕಾಸ್ಟ್ಯೂಮ್ ಹಾಗೂ ಕಾಸ್ಟ್ಯೂಮ್ ಡಿಸೈನರ್ ಆಗಿರುವಂತಹ ಶ್ರೀಮತಿ ಮುಕ್ತಾ ವೆರ್ನೇಕರ್ ಅವರನ್ನು ಕೂಡ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಮುಕ್ತಾ ಮೇಡಮ್ ಅವರನ್ನು ಕೂಡ ಪ್ರೀತಿಪೂರ್ವಕವಾದಂತಹ ಚಪ್ಪಾಳೆಗಳ ಮುಖಾಂತರ ಮುಕ್ತಾ ವೆರ್ನೇಕರ್ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಅದೇ ರೀತಿ ಹಿರಿಯರು ಮಾರ್ಗದರ್ಶಕರಾಗಿ ಬೆಂಗಳೂರಿನಿಂದ ಆಗಮಿಸಿ ಅನುಶ್ರೀಯವರ ಕಾರ್ಯಕ್ರಮಕ್ಕೋಸ್ಕರ ಆಗಮಿಸಿರುವಂತಹ ವಿಜಿ ಶ್ರೀನಿವಾಸಯ್ಯ ರಿಟೈರ್ಡ್ ಆರ್ಟಿಒ ಬೆಂಗಳೂರಿನಿಂದ ಆಗಮಿಸಿರುವಂತಹ ಶ್ರೀನಿವಾಸಯ್ಯ ಸರ್ ಅವರು ಕೂಡ ದಯಮಾಡಿ ವೇದಿಕೆ ಆಗಮಿಸಬೇಕು ಅಂತ ಹೇಳಿ ಕಾರ್ಯಕ್ರಮ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೀವಿ. ಎಸ್. ಸೊ ಅದೇ ರೀತಿ ಅನುಶ್ರೀಯವರ ತಂದೆ ತಾಯಿಯವರು ನಮ್ಮ ಮಂಜುನಾಥ್ ಸರ್ ಹಾಗೂ ನಮ್ಮ ಮಂಜುಷಾ ಮೇಡಮ್ ಅವರನ್ನು ಕೂಡ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ನಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೆಗಳ ಮುಖಾಂತರ ಮಂಜುಷಾ ಹಾಗೂ ಮಂಜುನಾಥ್ ಶಿರಾಣಿ ಸರ್ ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ಳೋಣ. ಸೊ ಅದೇ ರೀತಿ ಅದೇ ರೀತಿ ನಮ್ಮ ಶಾಂತ ನೃತ್ಯಾಲಯದ ಬೆನ್ನೆಲುಬಾಗಿ ನಿಂತು ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ತಮ್ಮ ಸಪೋರ್ಟ್ ಅನ್ನು ನೀಡ್ತಾ ಇರುವ ವಿನಾಯಕ್ ಶೇಟ್ ಅವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ವಿನಾಯಕ್ ಶೇಟ್ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ತಮ್ಮೆಲ್ಲರ ಪ್ರೀತಿಪೂರ್ವಕವಾದ ಚಪ್ಪಾಳೆಗಳ ಮುಖಾಂತರ ವಿನಾಯಕ್ ಶೇಟ್ ಸರ್ ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ಳೋಣ. ಇದೀಗ ನಟರಾಜನಿಗೆ ಈ ಒಂದು ಪೂಜೆಯನ್ನ ಪ್ರಸ್ತುತಪಡಿಸುವ ಮುಖಾಂತರ ಪೂಜೆಯ ಮುಖಾಂತರ ಇವತ್ತಿನ ಈ ಒಂದು ವೇದಿಕೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರ ಪ್ರೀತಿಪೂರ್ವಕವಾದಂತಹ ಚಪ್ಪಾಳೆಯಲ್ಲಿ ನಟರಾಜ ಪೂಜೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ.
ಧನ್ಯವಾದಗಳು. ಎಲ್ಲ ನಮ್ಮ ಗುರುಗಳು ಸಮೂಹದಲ್ಲಿ ಅವರಿಗೆ ಗೆಜ್ಜೆಯನ್ನು ಸಮರ್ಪಿಸುವುದರ ಮುಖಾಂತರ ಅನುಶ್ರೀ ಶಿರಾಲಿ ಅವರಿಗೆ ಶುಭ ಕೋರಬೇಕು ಅಂತ ಹೇಳಿ ಎಲ್ಲ ಗುರುಗಳಲ್ಲಿ ವಿನಂತಿಯನ್ನ ಮಾಡ್ಕೋತಾ ಇದ್ದೀನಿ. ಈ ಒಂದು ಅಭೂತಪೂರ್ವವಾದ ತಕ್ಷಣ ಗುರು ಶಿಷ್ಯರ ಸಂಪ್ರದಾಯವನ್ನ ಉಳಿಸಿಕೊಂಡು ಬರ್ತಾ ಇರುವಂತಹ ಕೆಲವು ಕಲಾ ಪ್ರಕಾರಗಳಲ್ಲಿ ಭರತನಾಟ್ಯ ಬಹಳ ಉನ್ನತವಾದಂತಹ ಸ್ಥಾನದಲ್ಲಿ ನಿಲ್ಲುತ್ತೆ ಅಂತ ಹೇಳಿದ್ರೆ ಇವಾಗೆಲ್ಲ ಜೋರಾದ ಚವಾಳೆ ಬರಬೇಕು. ಈ ಒಂದು ಅತ್ಯಂತವಾದಂತಹ ಅವಿಸ್ಮರಣೀಯ ಕ್ಷಣಕ್ಕೆ ತಮ್ಮ ಶಿಷ್ಯ ಕಾಲಗಳಿಗೆ ಗೆಜ್ಜೆಯ ಮುಡಿಸುವುದರ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಶುಭಾಶಯವನ್ನ ಕೋರ್ತಾ ಇದ್ದಾರೆ ವಿದುಷಿ ವಿಜಯ ಮೇಡಮ್ ಅವರು, ಶಾಂತಲಾ ನೃತ್ಯಾಲಯ, ಧಾರವಾಡದಿಂದ. ಗುರು ಶಿಷ್ಯ ಪರಂಪರೆಯನ್ನ ಬಹಳ ಅಭೂತಪೂರ್ವವಾಗಿ ನಾವು ಕಂಡುಕೊಳ್ಳುವ ತಕ್ಷಣ ಗುರುಗಳ ಆಶೀರ್ವಾದದೊಂದಿಗೆ ರಂಗ ಪ್ರವೇಶಕ್ಕೆ ಶುಭವಾಗಲಿ ಅಂತ ಹೇಳಿ ಗುರುಗಳ ಆಶೀರ್ವಾದನ ಪಡೆದುಕೊಳ್ಳೋದ್ರ ಮುಖಾಂತರ ಅವರಿಗೆ ಶುಭಾಶಯವನ್ನ ತೋರಿಸ್ತಾ ಇದ್ದಾರೆ. ಅದೇ ರೀತಿ ತಂದೆ ತಾಯಿಗಳ ಆಶೀರ್ವಾದದ ಜೊತೆಗೆ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ನಮ್ಮ ಕಲಾವಿದರಿಗೆ, ಕಲಾ ಪೋಷಕರಿಗೆ, ಗಣ್ಯಮಾನ್ಯರೇ, ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಅನುಶ್ರೀ ಶಿರಾಲಿ ಅವರ ಇವತ್ತಿನ ಈ ಒಂದು ರಂಗ ಪ್ರವೇಶ ಕಾರ್ಯಕ್ರಮವನ್ನ ಇದೀಗ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಧನ್ಯವಾದಗಳು ಸರ್. ದಯಮಾಡಿ ತಾವೆಲ್ಲರೂ ಕೂಡ ನೆರವೇರಿಸಿಕೊಡಬೇಕಂತ ಹೇಳಿ ನಮ್ಮ ಅತ್ಯದ್ಭುತವಾದಂತಹ ಕಲಾವಿದರಾಗಿರುವಂತಹ ಶ್ರೀ ಬಾಲಸುಬ್ರಹ್ಮಣ್ಯ ಶರ್ಮಾ ಹಾಗೂ ಅವರ ತಂಡದ ಕಡೆಯಿಂದ ಒಂದು ಅತ್ಯದ್ಭುತವಾದಂತಹ ಪ್ರಾರ್ಥನಾ ಗೀತೆಯೊಂದಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಜೋರ ಚಪ್ಪಾಳೆ ಬರಲೇಬೇಕು. ನಮ್ಮ ಎಲ್ಲ ವಾದ್ಯಗಳನ್ನು ಈಗ ತಮ್ಮೆಂದರೆ ಪ್ರಾರ್ಥನಾ ಗೀತೆ.
ಕಲೆಯಲ್ಲಿ ಗುರು ಶಿಷ್ಯ ಪರಂಪರೆ ಅತ್ಯಂತ ಪವಿತ್ರವಾದುದು. ಅನುಶ್ರೀ ಶಾಳಿಯವರು ಶಾಂತಲಾ ನೃತ್ಯಾಲಯ ಧಾರವಾಡದ ಗೌರವಾನ್ವಿತ ವಿದೂಷಿ ವೇದ ವರ್ಣೇಕರ್ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಹಂತವನ್ನ ತಲುಪಿದ್ದಾರೆ. ಗುರುಗಳ ಆಶೀರ್ವಾದ, ಮಾರ್ಗದರ್ಶನ ಮತ್ತು ಪ್ರೇರಣೆಗೆ ನಮ್ಮ ಹೃದಯಪೂರ್ವಕ ನಮನಗಳನ್ನ ಸಲ್ಲಿಸ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮನ ಹಂತ ಹಂತವಾಗಿ 7 ಹಂತಗಳನ್ನ ದಾಟಿದ ನಂತರ ಕೊನೆಯದಾಗಿ ರಂಗ ಪ್ರವೇಶವಾಗುತ್ತೆ. ಅದರಲ್ಲಿ ಮೊದಲನೇದಾಗಿ ನಾವು ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಪುಷ್ಪಾಂಜಲಿಯ ಮುಖಾಂತರ ಪ್ರಾರಂಭ ಮಾಡ್ತಾ ಇದ್ವಿ. ಪುಷ್ಪಾಂಜಲಿ ಅಂದರೆ ಭಕ್ತಿಪೂರ್ವಕವಾಗಿ ನರ್ತಕಿಯು ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೋರುತ್ತಾ ನಟರಾಜ ಮತ್ತು ರಂಗಾದಿ ದೇವತೆಗಳಿಗೆ ಪುಷ್ಪಗಳನ್ನು ಅರ್ಪಿಸಿ ಸೈನಿಕರ ಆಶೀರ್ವಾದ ಪಡೆಯುವಂತ ಒಂದು ಸುಂದರವಾದಂತ ನೃತ್ಯ ಬಂದ. ಈ ಒಂದು ಪುಷ್ಪಾಂಜಲಿಯನ್ನ ಕದ್ಯೂರ್ ಕಾಂತಿ ರಾಗದಲ್ಲಿ ಆದಿತಾಳದಲ್ಲಿ ತಿರುಮಲೈ ಶ್ರೀನಿವಾಸರ ರಚನೆಯಲ್ಲಿ ತಮ್ಮ ಎದುರುಗಡೆ ಪ್ರಸ್ತುತಪಡಿಸಕ್ಕೆ ಹೇಳಿ ವೇದಿಕೆ ಬರ್ತಾ ಇದ್ದಾಳೆ ಕುಮಾರಿ ಅನುಶ್ರೀ ಶಿರಾಳಿ ಅವರನ್ನ ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮುಖಾಂತರ ಮಾಡಿಕೊಳ್ಳೋಣ. ಈ ಒಂದು ಪುಷ್ಪಾಂಜಲಿಯನ್ನ ಸಮರ್ಪಣೆ ಮಾಡಬೇಕು.
Thank you.
शिवाय ओम नमः शिवाय ओम नमः शिवाय 9:30 बजे फंक्शन ख़त्म हो गया। फिर बाद में खाना खाए और बाद में हुबली आ गए। होप आप सबको ये पसंद आया होगा। आप मेरे चैनल को लाइक शेयर एंड सब्सक्राइब करना मत भूलिए।